ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೆಯುತ್ತಿದ್ದ ಏರ್ ಶೋಗೆ ನಿನ್ನೆ ತೆರೆ ಬಿದ್ದಿದೆ. ಈ ಏರ್ ಶೋ ಮುಗಿಸಿ ಚೆನ್ನೈಗೆ ವಾಪಸ್ ಆಗ್ತಾ ಇದ್ದಂತ ಹೆಲಿಕಾಪ್ಟರ್ ಒಂದು ತಾಂತ್ರಿಕ ದೋಷದಿಂದಾಗಿ ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪ ತುರ್ತು ಭೂಸ್ಪರ್ಶ ಮಾಡಿ ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ಪೈಲಟ್ ಸಮಯ ಪ್ರಜ್ಞೆಯಿಂದ ಅದೃಷ್ಟವಶಾತ್ ಅನಾಹುತವೊಂದು ತಪ್ಪಿತು. ನಿನ್ನೆ ತೆರೆಬಿದ್ದ ಏರ್ ಶೋ ಮುಗಿಸಿ ವಾಪಸ್ ತೆರಳುತ್ತಾ ಇದ್ದ ಹೆಲಿಕಾಪ್ಟರ್ ಒಂದು ತುರ್ತು ಭೂಸ್ಪರ್ಶ ಮಾಡಿದ ಘಟನೆ ನಗರದ ಹೊರವಲಯದಲ್ಲಿ ನಡೆದಿದೆ. ಚೆನ್ನೈಗೆ ತೆರಳುತ್ತಾ ಇದ್ದ ಕಾಪ್ಟರ್ನಲ್ಲಿ ತಾಂತ್ರಿಕ ದೋಷ, ಸಮಯ ಪ್ರಜ್ಞೆಯಿಂದ ಉಳಿಯಿತು 6 ಸಿಬ್ಬಂದಿಯ ಜೀವ. ಹೀಗೆ ZP5177 ಸಂಖ್ಯೆಯ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶವಾಗಿರುವ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಸಮೀಪದ ಬೇಗಿಹಳ್ಳಿ ಬಳಿ. ಕಳೆದ 5 ದಿನಗಳಿಂದ ಯಲಹಂಕ ವಾಯುನೆಲೆಯಲ್ಲಿ ನಡೆದ ಏರ್ ಶೋನಲ್ಲಿ ಪ್ರದರ್ಶನ ನೀಡಲು ಚೆನ್ನೈನಿಂದ ಆಗಮಿಸಿದ್ದ ಈ ಹೆಲಿಕಾಪ್ಟರ್ ಇಂದು ವಾಪಸ್ ಆಗ್ತಾ ಇದ್ದ ವೇಳೆ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶಗೊಂಡಿತು. ಪೈಲಟ್ ಸಮಯ ಪ್ರಜ್ಞೆಯಿಂದ 6 ಜನರ ಪ್ರಾಣ ಉಳಿಯಿತು. ಮಧ್ಯಾಹ್ನ 3 ಗಂಟೆ ಹಂಗೆ ಊರ್ ಸುತ್ತಮುತ್ತ ಏರೋಪ್ಲೇನ್ಗಳು ಓಡಾಡ್ತಿದ್ವು, ರಾಟೆಗಳು. ಕೆಳಗಡೆ ಲ್ಯಾಂಡ್ ಆಯ್ತು, ತುಂಬಾ ಧೂಳು ಬರ್ತಿತ್ತು. ನಾವೆಲ್ಲ ಬಿದ್ದಿದೆ ಅಂದ್ಬಿಟ್ಟು ಬಂದು ನೋಡೋ ಅಷ್ಟರಲ್ಲಿ ಲ್ಯಾಂಡ್ ಆಗಿತ್ತು, ಸೇಫ್ ಆಗಿತ್ತು. ಒಳಗಡೆ ಒಂದು 8-9 ಜನ ಇದ್ರು. ಮತ್ತೆ ತಕ್ಷಣ ಹಿಂದೆಯಿಂದಾನೆ ಇನ್ನೊಂದು ಲ್ಯಾಂಡ್ ಆಗಿತ್ತು. ಮತ್ತೇನೋ ರಿಪೇರಿ ಅಂದ್ಬಿಟ್ಟು ಲ್ಯಾಂಡ್ ಮಾಡಿದ್ರು, ಸೇಫ್ ಆಗಿ ಲ್ಯಾಂಡ್ ಆಗಿತ್ತು. ಅದು ಯಾರಿಗೂ ಏನು ತೊಂದರೆ ಆಗಿರ್ಲಿಲ್ಲ. ಇನ್ನು ಹೆಲಿಕಾಪ್ಟರ್ ಭೂಸ್ಪರ್ಶಗೊಳ್ತಾ ಇದ್ದಂತೆ ನೂರಾರು ಜನರು ಜಮಾಯಿಸಿ ಏರ್ ಶೋ ನೋಡಲು ಸಾಧ್ಯವಾಗದವರು ಇಲ್ಲಿಯೇ ಏರ್ ಶೋ ನೋಡಿದಷ್ಟು ಸಂತಸಪಟ್ಟರು. ನಂತರ ಮತ್ತೊಂದು ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಇಂಜಿನಿಯರ್ಗಳು ಸ್ಥಳಕ್ಕಾಗಮಿಸಿ ಹೆಲಿಕಾಪ್ಟರ್ನ ಸರಿಪಡಿಸಿ HALಗೆ ಕೊಂಡೊಯ್ದರು. ಇದು ಹೆಲಿಕಾಪ್ಟರ್ ತುಂಬಾ ಸುಮಾರು ಸರಿ ಮೇಲೇನೆ ಸಂಚಾರ ಮಾಡ್ತಿತ್ತು. ಆದರೆ 3 ಗಂಟೆ ಸಮಯಕ್ಕೆ ಸರಿಯಾಗಿ ಒಂದು ಹೆಲಿಕಾಪ್ಟರ್ ಬಿದ್ದೋಯ್ತು ಅಂತ ನಾವು ಅಲ್ಲಿಂದ ಬಂದ್ವಿ. ಬಟ್ ಹೆಲಿಕಾಪ್ಟರ್ಗೆ ಏನೂ ಆಗಿಲ್ಲ, ಅದರಲ್ಲಿ ಇದ್ದಿದ್ದ ಜನರೆಲ್ಲ ಸೇಫ್ ಆಗಿದ್ದಾರೆ. ಒಟ್ಟಿನಲ್ಲಿ ವಿಮಾನ ತುರ್ತು ಭೂಸ್ಪರ್ಶಗೊಂಡ್ರೂ ಯಾವುದೇ ಅನಾಹುತ ಸಂಭವಿಸದಿರುವುದು ಸಂತಸದ ವಿಷಯ. ಆನೇಕಲ್ನಿಂದ ಮಂಜುನಾಥ್, ಸುವರ್ಣ ನ್ಯೂಸ್.